ನಮಸ್ಕಾರ ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಕೆಲವು ಯೋಗಾಭ್ಯಾಸಗಳನ್ನು ಮಕ್ಕಳ ನೆನಪಿನ ಶಕ್ತಿ ಮತ್ತು ಏಕಾಗ್ರತೆಗೋಸ್ಕರ ನೀವು ನೋಡಿದ್ದೀರಿ. ಇವತ್ತು ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನು ಈಗ ನೋಡೋಣ. ಈ ಓಂಕಾರದ 3 ಅಕ್ಷರಗಳಿದ್ದಾವಲ್ಲ, ಅದು ಇನ್ನೂ ನಮಗೆ ಆರೋಗ್ಯವನ್ನು ಕೊಡುತ್ತೆ. ಹೇಗೆ ಅನ್ನೋದನ್ನು ಈಗ ನೋಡೋಣ. ಓಂಕಾರ, ಅಕಾರ, ಉಕಾರ, ಮಕಾರ 3 ಅಕ್ಷರಗಳಿದೆ ಅಲ್ವಾ, ಅದನ್ನು ಬಿಡಿ ಬಿಡಿಯಾಗಿ ನಾವು ಹೇಗೆ ಅಭ್ಯಾಸ ಮಾಡೋದು, ಇದನ್ನು ವಿಭಾಗ ಪ್ರಾಣಾಯಾಮ ಅಂತ ಕರೀತಾರೆ ಯೋಗಶಾಸ್ತ್ರದಲ್ಲಿ. ಅಂದರೆ ಪ್ರಾಣಾಯಾಮದ ಪ್ರಾರಂಭಿಕ ಹಂತ, ಬೇಸಿಕ್ ಫೌಂಡೇಶನ್ ಆಫ್ ಪ್ರಾಣಾಯಾಮ, ಇದು ವಿಭಾಗ ಪ್ರಾಣಾಯಾಮ. ಅದನ್ನು ಹೇಗೆ ಮಾಡೋದು ಅನ್ನೋದು ನೋಡೋಣ. ಅದರಲ್ಲಿ ಮೊದಲನೇ ಅಕ್ಷರ ಯಾವ್ದು ಬರುತ್ತೆ? ಅಕಾರ ಬರುತ್ತೆ ಅಲ್ವಾ. ಅಕಾರವನ್ನು ಹೇಗೆ ಹೇಳೋದು? ಅಲ್ಲೊಂದು ಮುದ್ರೆ, ಚಿನ್ ಮುದ್ರೆ ನೋಡಿ. ಹೀಗೆ ಆವಾಗಲೇ ಹೇಳಿದೆ ನಾನು, ಚಿನ್ಮುದ್ರೆ, ರಾಜಮುದ್ರೆ ಅಂತ. ಹೀಗೆ ಹೆಬ್ಬೆರಳು, ತೋರುಬೆರಳು ಮತ್ತು ಬೆರಳು ಹೀಗೆ ನೇರವಾಗಿ ಅದನ್ನು ನಮ್ಮ ಈ ಗ್ರೋಯಿನ್ ಭಾಗ, ತೊಡೆಯ ಮೂಲದಲ್ಲಿ ಇಟ್ಕೊಂಡ್ರೆ ತುಂಬ ಶ್ರೇಯಸ್ಸು ಅಲ್ವಾ. ಹಾಗೆ ಇಟ್ಕೋಬೇಕು. ಅಥವಾ ನೀವು ತೊಡೆ ಮೇಲೂ ಹೀಗೆ ಇಟ್ಕೊಳ್ಬೋದು, ಮುಂದೆ ತೊಡೆಯ ಮೇಲೂ ಹೀಗೆ ಇಟ್ಕೊಳ್ಬೋದು, ಅಥವಾ ಹೀಗೆ ತೊಡೆಯ ಮೂಲಕ್ಕೆ ಗ್ರೋಯಿನ್ ಭಾಗದಲ್ಲೂ ಇಟ್ಕೊಳ್ಬೋದು. 2 ಹಂತದಲ್ಲಿ ಮುದ್ರೆಯನ್ನು ನಾವಲ್ಲಿ ಇಟ್ಕೊಳ್ಬೋದು. ಅದು ಸ್ಥಿತಿ ಬೆನ್ನು ನೇರ ಇರುತ್ತೆ. ಇವಾಗ ಏನು ಮಾಡಬೇಕು? ಕಣ್ಣು ಮುಚ್ಕೋಬೇಕು, ದೀರ್ಘ ಉಸಿರು ತಗೊಳ್ಬೇಕು. ತಗೊಂಡು ಹೊಟ್ಟೆಯಲ್ಲಿ ಗಾಳಿ ತುಂಬಬೇಕು. ಮೊದಲನೇ ಅಭ್ಯಾಸ, ಅಕಾರದ ಅಭ್ಯಾಸದಲ್ಲಿ ನಾವು ಬೇರೆ ಯಾವುದೇ ಅಂಗಗಳನ್ನು ಗಮನಿಸಬಾರ್ದು, ಹೊಟ್ಟೆಯನ್ನು ಮಾತ್ರ ಗಮನಿಸಬೇಕು. ಹೊಟ್ಟೆಯಲ್ಲಿ ಗಾಳಿ ತುಂಬಬೇಕು. ಹೊಟ್ಟೆ ಬ್ಲೋಟಿಂಗ್ ಅಪ್ ಆಗಬೇಕು. ಅಂದರೆ ಬಲೂನ್ನಲ್ಲಿ ಗಾಳಿ ತುಂಬಿಸಿದಾಗ ಹೇಗೆ ಬಲೂನ್ ಉಬ್ಬುತ್ತದೋ ಹಾಗೆ ನಮ್ಮ ಹೊಟ್ಟೆಯ ಸ್ನಾಯುಗಳು ಮುಂದಕ್ಕೆ ಬರಬೇಕು. ನೋಡಿ, ಈಗ ಉಸಿರು ತಗೊಳ್ಳಿ. ಈಗ ನೋಡಿ, ನನ್ನ ಕೈ ಹೇಗೆ ಮುಂದಕ್ಕೆ ಬಂತು ನೋಡಿ, ಹೀಗೆ ಮುಂದಕ್ಕೆ ಬರಬೇಕು. ಇಲ್ಲಿ ಹೊಟ್ಟೆಯಲ್ಲಿ ಒಳಗೆ ತಗೊಂಡಾಗ ಮುಂದಕ್ಕೆ ಬರಬೇಕು. ನಂತರ ಬಾಯಿಯನ್ನು ತೆರೆದು ಬಾಯಿಯನ್ನು ಕೊಳವೆ ಆಕಾರದಲ್ಲಿ ಇಟ್ಕೊಳ್ಬೇಕು, ಓವಲ್ ಶೇಪಲ್ಲಿ ಇಟ್ಕೊಳ್ಬೇಕು. ಅಲ್ಲಿ ಅಕಾರವನ್ನು ಉಚ್ಚಾರ ಮಾಡಬೇಕು. ಕೇವಲ ನಮ್ಮ ನಾಭಿಯಿಂದ ಸ್ವರ ಹೊರಗೆ ಬರಬೇಕು. ಇಲ್ಲಿಂದ ಹೊರಹೊಮ್ಮಿದ್ದು ಗಂಟ್ಲ ಮೂಲಕ ಅಕಾರದ ಸ್ಪಷ್ಟ ಉಚ್ಚಾರ ಆಗಬೇಕು. ನೋಡಿ, ಹೀಗೆ ನೋಡಿ, ಹೀಗೆ ಅಕಾರದ ಸ್ಪಷ್ಟ ಉಚ್ಚಾರ ಗೊತ್ತಾಗಬೇಕು. ಇನ್ನೊಮ್ಮೆ ನೋಡೋಣ. ದೀರ್ಘ ಉಸಿರು ತಗೊಳ್ಳೋಣ, ಹೊಟ್ಟೆಯಲ್ಲಿ ಗಾಳಿ ತುಂಬೋಣ. ಅಕಾರವನ್ನು ಹೇಳುವಾಗ ಸಹಜವಾಗಿ ನಮ್ಮ ಹೊಟ್ಟೆಯ ಎಲ್ಲ ಸ್ನಾಯುಗಳು ಒಳಮುಖವಾಗಿ ಹೋಗುತ್ತೆ, ಅಂದರೆ ಕಂಪ್ರೆಸ್ ಆಗುತ್ತೆ. ಆಗ ಗಾಳಿ ಹೊರಗೆ ಹೋಗುತ್ತೆ ಸಹಜವಾಗಿ. ಗಾಳಿಯನ್ನು ಹೇಗೆ ಒಳಗೆ ತಗೊಳ್ತೇವೋ ಅದು ಶರೀರದ ನಿಯಮ. ಒಮ್ಮೆ ಗಾಳಿ ಹೊರಗೆ ಹೋದರೆ ಅದು ಹೊರಗೆ ಬರಲೇಬೇಕು, ಕೆಟ್ಟ ಗಾಳಿ ಹೊರಗೆ ಬರಲೇಬೇಕು ಅಲ್ವಾ. ಹಾಗಾಗಿ ಶುದ್ಧವಾದ ಗಾಳಿ ಒಳಗೆ ಹೋಗುತ್ತೆ, ಕೆಟ್ಟವಾದ ಗಾಳಿ ಹೊರಗೆ ಬರುತ್ತೆ. ಅದು ಪ್ರಕೃತಿಯ ನಿಯಮ ಮತ್ತು ಶರೀರದ ನಿಯಮ, ಅದು ಸಹಜವಾಗಿ ನಡೆಯುತ್ತೆ. ಅದನ್ನು ಇನ್ನೊಮ್ಮೆ ನೋಡೋಣ. ಹೇಗೆ? ದೀರ್ಘ ಉಸಿರು ತಗೊಳ್ಳೋಣ. ನೋಡಿ, ಆಕಾರ ಹೇಳಿದಾಗ ಹೊಟ್ಟೆಯ ಸ್ನಾಯುಗಳ ಸುತ್ತಲೂ ಅನೇಕ ವಿಶೇಷವಾದ ವ್ಯವಸ್ಥೆ ಇದೆ. ಇಲ್ಲಿ 2 ಇಂಚು 2.5 ಇಂಚು ಪಕ್ಕದಲ್ಲಿ ಪ್ಯಾನ್ಕ್ರಿಯಾ ಇದೆ. ಇದು ಇನ್ಸುಲಿನ್ ಪ್ರೊಡಕ್ಷನ್ ಮಾಡುತ್ತೆ. ಸಣ್ಣ ಕರಳು, ದೊಡ್ಡ ಕರಳು ಮತ್ತು ಮೂತ್ರಕೋಶ, ಮೂತ್ರಜನಕಾಂಗ. ಸ್ವಲ್ಪ ಕೆಳಗೆ ಹೋದರೆ ಜನನೇಂದ್ರಿಯ ಮತ್ತು ಸ್ವಲ್ಪ ಕೆಳಗೆ ಹೋದರೆ ಗುದದ್ವಾರ. ಸೊ ಇವೆಲ್ಲವೂ ಕೂಡ ನಮ್ಮ ಶರೀರಕ್ಕೆ ಬಹಳ ವಿಶೇಷವಾದ ಒಂದು ಸವಲತ್ತನ್ನು ಕೊಡುವಂಥದ್ದು. ಅದು ಏನಾದರೂ ಕೆಟ್ಟು ಹೋದರೆ ಆ ಯಂತ್ರಗಳು ನಮಗೆ ಅನೇಕ ಕಾಯಿಲೆಗಳು ಬರುತ್ತೆ. ಇದನ್ನು ರಿಪೇರಿ ಮಾಡಲಿಕ್ಕೆ ಈ ಅಕಾರ ಇದೆಯಲ್ಲ, ಮುಖ್ಯವಾಗಿ ಯಾರಿಗೆ ಡಯಾಬಿಟಿಕ್ ತೊಂದರೆ ಇದೆ. ಇವತ್ತು ಮಕ್ಕಳು ಟೈಪ್ 1 ಡಯಾಬಿಟಿಕ್ ಅಲ್ವಾ, ಮಕ್ಕಳು ಹುಟ್ಟಿದಾಗಿನಿಂದಲೂ ಡಯಾಬಿಟಿಕ್ ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ. ಅಂಥ ಮಕ್ಕಳು, ಟೈಪ್ 1 ಡಯಾಬಿಟಿಕ್ ಅಂಥ ಮಕ್ಕಳಿಗೆ ಈ ಅಕಾರ ಇದೆಯಲ್ಲ ತುಂಬ ಇಂಬನ್ನು ಕೊಡುತ್ತೆ. ಅವರು ಪ್ರತಿ ದಿವಸ ಇಂಜೆಕ್ಷನ್ ತಗೊಳ್ಳೇಬೇಕಾಗತ್ತೆ, ಇಲ್ಲಾಂದರೆ ಅವರಿಗೆ ಜೀವನ ಇಲ್ಲ. ಹಾಗಾಗಿ ಅಂಥ ಮಕ್ಕಳು ಈ ಅಕಾರವನ್ನು ಮಾಡಿದರೆ ಆ ಟೈಪ್ 1 ಇನ್ಸುಲಿನ್ ಏನು ತಗೊಳ್ತಾರಲ್ಲ ಅದರ ಪ್ರಮಾಣ ಕಡಿಮೆ ಮಾಡ್ತಾ ಬರ್ಬೋದು. ಒಂದು ಹಂತಕ್ಕೆ ಅವರು ಅಭ್ಯಾಸ ತುಂಬ ಚೆನ್ನಾಗಾದರೆ 1 ವರ್ಷಕ್ಕೋ 2 ವರ್ಷಕ್ಕೋ 3 ವರ್ಷಕ್ಕೋ ಅಥವಾ 5 ವರ್ಷಕ್ಕೋ ಕೊನೆಗೆ ಒಂದು ದಿವಸ ಇನ್ಸುಲಿನನ್ನು ನಿಲ್ಲಿಸಬಹುದು ಅವರು. ಅಂತಹ ಒಂದು ಪರಿಣಾಮಕಾರಿಯಾದ ಒಂದು ಶಕ್ತಿ ಈ ಒಂದು ಆಕಾರಕ್ಕಿದೆ. ಹಾಗಾಗಿ ಈ ಆಕಾರವನ್ನು ಮಕ್ಕಳು ಪ್ರತಿನಿತ್ಯ ಮಾಡಲೇಬೇಕು. ಇನ್ನು 2ನೇ ಅಭ್ಯಾಸಕ್ಕೆ ಹೋಗೋಣ. ಎದೆಯಲ್ಲಿ ಉಸಿರಾಟ, ಊಕಾರದ ಅಭ್ಯಾಸ. ಇಲ್ಲಿ ಹೇಗೆ ಮಾಡೋದು ನೋಡಿ, ಸುಖಾಸನಲ್ಲಿ ಕೂತ್ಕೊಳ್ತೀವಿ. ಇಲ್ಲಿ ಮುದ್ರೆ, ಚಿನ್ಮಯ ಮುದ್ರೆ 2ನೇದು ನೋಡಿ. ಚಿನ್ಮುದ್ರೆ ಹೀಗೆ ಇಟ್ಕೊಂಡಿರ್ತೀವಿ.
ಇಲ್ಲಿ ಆ 3 ಬೆರಳುಗಳನ್ನು ಅಂಗೈಯ ಒಳಕ್ಕೆ ಮಡಚ್ಕೊಳ್ಳೋದು. ಈ ಮೊದಲಿದ್ದ ಸ್ಥಿತಿ ಹೆಬ್ಬೆರಳು ಮತ್ತು ತೋರು ಬೆರಳು ಹಾಗೇ ಇರಲಿ, 3 ಬೆರಳನ್ನು ಮಡಚ್ಕೊಳ್ಳೋದು. ಮಡಚ್ಕೊಂಡು ಮತ್ತೆ ಪುನಃ ನಮ್ಮ ಅದುಗಡ್ಲೆ ಆಗೋ ಭಾಗ ಇದೆಯಲ್ಲ, ಗ್ರೋಯಿನ್ ಭಾಗ, ತೊಡೆಯ ಮೂಲಕ್ಕೆ ಅಥವಾ ತೊಡೆಯ ಮೇಲೆ ಎಲ್ಲಾದರೂ ಇಟ್ಕೊಳ್ಬೋದು. ಆಯಿತಾ? ಇಟ್ಕೊಂಡು ನಾವು ಬಾಯಿಯನ್ನು ಕೊಳವೆ ಆಕಾರದಲ್ಲಿ ಇಟ್ಕೊಳ್ಬೇಕು. ಈಗ ಓವಲ್ ಶೇಪ್ ಹೀಗೆ ಮೊಟ್ಟೆ ಆಕಾರದಲ್ಲಿ ಇಟ್ಕೊಳ್ಬೇಕು. ಇಟ್ಕೊಂಡು ಗಾಳಿಯನ್ನು ಬಾಯಲ್ಲೇ ತಗೊಳ್ಳೋದು, ಎದೆಯಲ್ಲಿ ಗಾಳಿ ತುಂಬೋದು. ಈಗ ಹೊಟ್ಟೆಗೇನು ಕೆಲಸ ಇಲ್ಲ, ಅದನ್ನು ಗಮನಿಸಬಾರ್ದು. ನಾವು ಎದೆಯ ಭಾಗವನ್ನು ಗಮನಿಸಬೇಕಂದ್ರೆ ನಮ್ಮ ಶ್ವಾಸಕೋಶವನ್ನು ವಿಕಾಸಗೊಳಿಸುವ ಕಲೆ. ನಮ್ಮ ಉಸಿರಾಟದ ಒಂದು ಮೂಲ ಏನಿದೆ, ವಫೆ ಭಾಗ ಇದೆಯಲ್ಲ, ಡಯಾಫ್ರಮ್ ಮತ್ತು ಶ್ವಾಸಕೋಶ, ಇಲ್ಲಿ ಸಾವಿರಾರು ಉಸಿರಾಟದ ಚೀಲಗಳಿರ್ತವೆ. ಅದು ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ ನಾವು ಉಸಿರಾಟವನ್ನು ಚೆನ್ನಾಗಿ ಮಾಡೋದೇ ಇಲ್ಲ, ಸ್ವಾಲೋ ಬ್ರೀದಿಂಗ್ ನಮ್ಮದೆಲ್ಲ. ಹಾಗಾಗಿ ಈ ದೀರ್ಘ ಉಸಿರಾಟವನ್ನು ಕಲಿಬೇಕಾದ್ರೆ ಈ ಹಂತವನ್ನು ನಾವು ತಲುಪಬೇಕು. ಹೇಗೆ? ಬಾಯಿಯನ್ನು ಕೊಳವೆ ಆಕಾರದಲ್ಲಿ ಇಟ್ಕೊಂಡು ಬಾಯಿ ಮೂಲಕ ನಿಧಾನವಾಗಿ ಗಾಳಿ ತಗೊಂಡು ಎದೆಯನ್ನು ಹಿಗ್ಗಿಸಬೇಕು. ಎದೆಯನ್ನು ಹಿಗ್ಗಿಸಿದ ಮೇಲೆ ಬಾಯಿ ಮೂಲಕ ಊಕಾರದ ಅಭ್ಯಾಸವನ್ನು ಮಾಡಬೇಕು. ಊಕಾರದ ಒಂದು ಶಬ್ದ ಪ್ರಯೋಗವನ್ನು ನಾವು ಮಾಡಬೇಕು. ಹೇಗೆ ನೋಡೋಣ. ಬಾಯಿಯನ್ನು ಕೊಳವೆ ಆಕಾರದಲ್ಲಿ ಇಟ್ಕೊಳ್ಳೋಣ, ಬಾಯಿ ಮೂಲಕ ಗಾಳಿಯನ್ನು ಒಳಗೆ ತಗೊಳ್ಳೋಣ, ಎದೆಯನ್ನು ಹಿಗ್ಗಿಸೋಣ. ಈಗ ಊಕಾರದ ಅಭ್ಯಾಸ. ನೋಡಿ, ಅಲ್ಲಿ ಕೇವಲ ಊಕಾರದ ಶಬ್ದ ಅಷ್ಟೇ ಬರಬೇಕು, ಬೇರೆ ಯಾವುದೇ ಶಬ್ದ ಬರಕೂಡ್ದು. ನೀವು ತುಟಿ ಮುಚ್ಚಿದ್ರೆ ಮತ್ತೆ ಬೇರೆ ಶಬ್ದ ಬರುತ್ತೆ, ಅದಕ್ಕೆ ತುಟಿ ಮುಚ್ಚಬಾರ್ದು. ಇನ್ನೊಮ್ಮೆ ನೋಡೋಣ. ಬಾಯಿಯನ್ನು ಕೊಳವೆ ಆಕಾರದಲ್ಲಿ ಇಟ್ಕೊಳ್ಳಿ, ಬಾಯಿ ಮೂಲಕ ದೀರ್ಘ ಉಸಿರು ತಗೊಳ್ಳಿ, ಎದೆಯಲ್ಲಿ ಗಾಳಿ ತುಂಬಿ, ಎದೆಯನ್ನು ಚೆನ್ನಾಗಿ ಹಿಗ್ಗಿಸಿ. ವೆರಿ ಗುಡ್. ಈಗ ಇನ್ನೊಮ್ಮೆ ನೋಡೋಣ. ದೀರ್ಘ ಉಸಿರು ತಗೊಳ್ಳೋದು, ಬಾಯಿಯ ಮೂಲಕ ಉಸಿರು ತಗೊಳ್ಳೋದು, ಎದೆಯನ್ನು ಹಿಗ್ಗಿಸಬೇಕು, ಹೊಟ್ಟೆಯನ್ನು ಗಮನಿಸಬಾರ್ದು. ವೆರಿ ಗುಡ್. ಹೀಗೆ ಊಕಾರದ ಅಭ್ಯಾಸವನ್ನು ಮಾಡಿದಾಗ ನಮ್ಮ ಶ್ವಾಸಕೋಶದಲ್ಲಿರುವ ಒತ್ತಡಗಳೆಲ್ಲ ಕಡಿಮೆ ಆಗುತ್ತೆ, ಇಮ್ಯುನಿಟಿ ಚೆನ್ನಾಗಾಗುತ್ತೆ. ನಮ್ಮ ಕೋವಿಡಲ್ಲಿ ನಾವು ಅನುಭವಿಸಿದ್ದೀವಿ ಅಲ್ವಾ, ಶ್ವಾಸಕೋಶದ ತೊಂದರೆ ಇವತ್ತಿಗೂ ಇದೆ. ಈ ಶ್ವಾಸಕೋಶವನ್ನು ಬಲಿಷ್ಠಗೊಳಿಸಲಿಕ್ಕೆ ಮತ್ತು ನಮ್ಮ ಡಯಾಫ್ರಮನ್ನು, ಒಪೆಯನ್ನು ಚೆನ್ನಾಗಿ ಕೆಲಸಗೊಳಿಸಲಿಕ್ಕೆ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ನಮಗೆ ಈ ಊಕಾರದ ಶ್ವಾಸಕೋಶದ ಅಭ್ಯಾಸ ತುಂಬ ಮುಖ್ಯವಾಗಿರುತ್ತೆ. ಮಕ್ಕಳಿಗೆ ಧೈರ್ಯ ಬರಲಿಕ್ಕೆ ಅಥವಾ ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಅಥವಾ ಯಾವುದೋ ಒಂದು ಸ್ಪೋರ್ಟ್ಸಲ್ಲಿ ಭಾಗವಹಿಸಲಿಕ್ಕೆ. ಮತ್ತು ಸ್ಟೇಜ್ ಫೇರ್ ಇರುತ್ತೆ ತುಂಬ ಮಕ್ಕಳಿಗೆ ಅಲ್ವಾ, ಸ್ಟೇಜಿಗೆ ಹೋದ ಕೂಡಲೇ ಅವ್ರು ನರ್ವಸ್ ಆಗಿಬಿಡ್ತಾರೆ. ಇಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಈ ಒಂದು ಊಕಾರದ ಅಭ್ಯಾಸ ಇದೆಯಲ್ಲ, ತುಂಬ ಸಹಾಯ ಮಾಡುತ್ತೆ ಮಕ್ಕಳಿಗೆ. ಇದನ್ನು ನೀವು ಮಾಡಿಸ್ಬೇಕು ಮನೆಯಲ್ಲಿ. ಇನ್ನು ಮುಂದಿನ ಹಂತದ ಅಭ್ಯಾಸಕ್ಕೆ ಹೋಗೋಣ. ಮಕಾರ. ಇದು ಎರಡಕ್ಕಿಂತಲೂ ಇನ್ನಷ್ಟು ಬಹಳ ಪ್ರಾಧಾನ್ಯತೆಯನ್ನು ಉಂಟು ಮಾಡಿಕೊಳ್ಳುವಂಥ ಒಂದು ಅಭ್ಯಾಸ. ತುಂಬ ಚೆನ್ನಾಗಿ ಮಕ್ಕಳಿಗೆ ಸಹಾಯ ಆಗುತ್ತೆ. ಇಲ್ಲಿ ಆದಿಮುದ್ರೆ ನೋಡಿ, ಹೆಬ್ಬೆರಳನ್ನು ಅಂಗೈ ಒಳಗೆ ಮಡಚ್ಕೊಳ್ಳೋದು, 4 ಬೆರಳು ಜೋಡಿಸ್ಬಿಟ್ಟು ಹಾಗೆಯೇ ಅದನ್ನು ಫೋಲ್ಡ್ ಮಾಡೋದು, ಮಡಚಿಬಿಟ್ಟು ಮುಷ್ಟಿ ಮುದ್ರಾ ಅಂತಲೂ ಕರೀತಾರೆ ಇದನ್ನು ಮತ್ತೆ ಪುನಃ ನಮ್ಮ ಅದುಗಡ್ಲೆ ಆಗೋ ಭಾಗದಲ್ಲಿ ಇಟ್ಕೊಳ್ಳೋದು ಅಥವಾ ತೊಡೆಯ ಭಾಗದಲ್ಲಿ ಇಟ್ಕೊಳ್ಳೋದು, ಮೊಣಕೈಗಳನ್ನು ಸಡಿಲು ಬಿಡೋದು, ಭುಜ ಸಡಿಲು ಬಿಡೋದು, ಬೆನ್ನು ನೇರ ಇಟ್ಕೊಳ್ಳೋದು. ಈಗ ಕಣ್ಣು ಮುಚ್ಚಿ ನಮಗೆ ಸ್ವಲ್ಪ ಇದು ಅಂತರಂಗ ಸಾಧನೆ, ಅಂದರೆ ನಮ್ಮ ಒಳಗೆ ಖುಷಿಯನ್ನು ಕೊಡುವಂಥ ಸಾಧನೆ ಇದು. ಅದು ಹೇಗೆ ಮಾಡಬೇಕಂದ್ರೆ ಕಣ್ಣು ಮುಚ್ಚೇ ಮಾಡಬೇಕು. ಹೇಗೆ? ಕಣ್ಣು ಮುಚ್ಚಿರ್ತೀರಿ, ಕಣ್ಣು ಮುಚ್ಚಿದಾಗ ಗಂಟಲಿನಲ್ಲಿ ಗಾಳಿ ತೊಗೋಬೇಕು ನೀವು. ಅದು ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಅನ್ಸುತ್ತೆ ನಿಮಗೆ, ಆದರೆ ಮಾಡ್ತಾ ಮಾಡ್ತಾ ಅದರ ಅರಿವು ಗೊತ್ತಾಗತ್ತೆ ನಿಮಗೆ, ಒಳಗಿನ ಅರಿವು ಗೊತ್ತಾಗತ್ತೆ. ಗಂಟಲಲ್ಲಿ ಗಾಳಿ ತುಂಬಿಕೊಳ್ಳೋದು, ಆಮೇಲೆ ನಮ್ಮ ತಲೆಯ ಭಾಗದಲ್ಲಿ ಗಾಳಿ ತುಂಬಿಕೊಳ್ಳೋದು, ಆಮೇಲೆ ನಮ್ಮ ಐಬ್ರೋ ಸೆಂಟರ್, ಈ ಆಜ್ಞಾ ಚಕ್ರ ಇದೆಯಲ್ಲ, ನಮ್ಮ ನೆನಪಿನ ಶಕ್ತಿಯನ್ನು ದ್ವಿಗುಣಗೊಳಿಸುವ ಒಂದು ಮೂಲಾಧಾರ ಚಕ್ರ. ಇದು ಮೂಲಾಧಾರದಿಂದ ಆಜ್ಞಾ ಚಕ್ರ ಅಲ್ವಾ, ಅದ್ರ ಮೇಲೆ ಸಹಸ್ರಾರ ಚಕ್ರ ಇರುತ್ತೆ. ಈ ಆಜ್ಞಾ ಚಕ್ರದ ಕಡೆಗೆ ನಮ್ಮ 2 ಕಣ್ಣಿನ ಹುಬ್ಬಿನ ನಡುಭಾಗ ನಾವು ಮನಸ್ಸನ್ನು ಕೊಡಬೇಕು, ಏಕಾಗ್ರತೆಯನ್ನು ಕೊಡಬೇಕು. ಅಲ್ಲಿ ನಮ್ಮ ಮನಸ್ಸನ್ನು ಕೊಟ್ಟರೆ ಆಯ್ತು ಅಷ್ಟೇ. ಕೊಟ್ಟು ನಾವು ನಮ್ಮ ನಾಲಿಗೆಯನ್ನು ಮೇಲ್ದವಡೆಗೆ ತಾಗಿಸ್ಕೊಳ್ಬೇಕು, ನಾಲಿಗೆಯನ್ನು ಮೇಲ್ದವಡೆಗೆ ತಾಗಿಸ್ಕೊಳ್ಬೇಕು. ಹಲ್ಲುಗಳ ಒಂದಕ್ಕೊಂದು ಕಚ್ಕೋಬೇಕು, ಆಮೇಲೆ ತುಟಿಯನ್ನು ಒಂದಕ್ಕೊಂದು ತಾಗಿಸ್ಕೊಂಡಿರಬೇಕು. ಈ ಸ್ಥಿತಿಯಲ್ಲಿ ಮಕಾರವನ್ನು ಹೇಳಬೇಕು. ಆ ಮಕಾರ ಹೇಗೆ ಹೇಳಬೇಕು, ಎಷ್ಟು ಮೃದುವಾಗಿ ಹೇಳಬೇಕು, ಎಷ್ಟು ಸೊಗಸಾಗಿ ಹೇಳಬೇಕು ಅನ್ನೋದನ್ನು ಈಗ ನೋಡ್ತಾ ಹೋಗೋಣ. ಈ ಸ್ಥಿತಿಯಲ್ಲಿದ್ದು ನಿಧಾನವಾಗಿ ದೀರ್ಘ ಉಸಿರು ತಗೊಳ್ತಾ ಇನ್ನೊಮ್ಮೆ ದೀರ್ಘ ಉಸಿರು ತಗೊಳ್ಳೋಣ.
ಈ ರೀತಿ ಓಂಕಾರವನ್ನು ನಾವು ಮಕಾರವನ್ನು ಹೇಳಿದಾಗ ಏನಾಗುತ್ತೆ, ನಮ್ಮ ತಲೆಯ ಭಾಗದಲ್ಲಿ ವಿಶೇಷವಾದ ಕಂಪನ ಉಂಟಾಗುತ್ತೆ, ವೈಬ್ರೇಷನ್ ಉಂಟಾಗತ್ತೆ. ಆ ವೈಬ್ರೇಷನನ್ನು ನಾವು ಗಮನಿಸಬೇಕು. ಇಲ್ಲಿ ನಾವು ಮಕಾರವನ್ನು ಹೇಳಿದ್ದೀವಿ. ಈ ಮಕಾರವನ್ನು ನಾವು ಎಷ್ಟು ಚೆನ್ನಾಗಿ ಮಾಡ್ತೀವಿ, ತುಂಬ ತಪ್ಪು ಮಾಡ್ತೀವಿ. ಮಕಾರ ಹೇಳ್ಬೇಕಾದ್ರೆ ಹೇಗೆ ಹೇಳ್ತೀವಿ, ಜೋರಾಗಿ ಉಸಿರು ಬಿಗಿ ಹಿಡಿದು ಮಾಡ್ತೀವಿ, ಅಥವಾ ಶರೀರವನ್ನು ಬಿಗಿ ಹಿಡಿದು ಮಾಡ್ತೀವಿ. ಇವೆಲ್ಲವನ್ನು ಬಿಟ್ಟು ಸಹಜವಾಗಿ ಮಾಡಬೇಕು. ನೋಡಿ ಹೇಗೆ ತಪ್ಪು ಮಾಡ್ತೀವಿ ನಾವು. ಅಂದರೆ ಗಂಟ್ಲನ್ನು ಬಿಗಿ ಹಿಡಿದು ಸ್ವರವನ್ನು ಹೊರಗೆ ಹಾಕ್ತೀವಿ. ಹೇಗೆ ಹೀಗೆ ಮಾಡ್ತೀವಿ. ಹೀಗೆ ಮಾಡಬಾರ್ದು. ಹೀಗೆ ಮಾಡಿದಾಗ ಏನಾಗುತ್ತೆ, ಅಡ್ವರ್ಸ್ ಆಗುತ್ತೆ. ಅಲ್ಲಿ ಶಾಂತತೆ ಬದಲು ಗೊಂದಲ ಉಂಟಾಗತ್ತೆ. ಹಾಗಾಗಿ ಆ ಬಿಗಿತನವನ್ನು ಬಿಟ್ಟು ಸಮಾಧಾನವಾಗಿ ಶಾಂತತೆಯಿಂದ ಮಾಡಿದಾಗ ನಮ್ಮ ಎಲ್ಲ ನರಕೇಂದ್ರಗಳು, ನರಮಂಡಲಗಳು ವಿಶ್ರಾಂತ ಸ್ಥಿತಿಗೆ ಬರುತ್ತೆ. ಮುಂದೆ ಈ ಬ್ರೈನ್ ಸ್ಟ್ರೋಕ್ ಆಗೋದು, ಮತ್ತು ನಮಗೆ ಸ್ಟ್ರೋಕ್ ಆಗೋದು, ಹೆಮರೇಜ್ ಆಗೋದು ಎಲ್ಲ ನಿಂತು ಹೋಗುತ್ತೆ. ಮುಂದೆ ಭಾಳ ಒಳ್ಳೆಯ ಆರೋಗ್ಯ ಸಿಕ್ಕುತ್ತೆ. ಹೇಗೆ ಇನ್ನೊಮ್ಮೆ ನೋಡೋಣ. ಮಕಾರವನ್ನು ಮಾಡೋದು, ದೀರ್ಘ ಉಸಿರು ತಗೊಳ್ಳೋದು, ಈ ಮಕಾರವನ್ನು ಹೇಳಿದ ಮೇಲೆ ಸ್ವಲ್ಪ ಹೊತ್ತು ಹಾಗೆ ಮೌನವಾಗಿದ್ದು ಈ ತಲೆಯ ಭಾಗದ ಎಲ್ಲ ಕಂಪನವನ್ನು ಗಮನಿಸ್ತಾ ಶಾಂತವಾಗೋದು. ಶಾಂತವಾದ ಮೇಲೆ ಅಭ್ಯಾಸ ಮುಗಿದ ಮೇಲೆ ಚೆನ್ನಾಗಿ ಕೈ ಹಸ್ತವನ್ನು ಒಮ್ಮೆ ಉಜ್ಜಿ ಅಂಗೈ ಹಸ್ತವನ್ನು ನಮ್ಮ ಕಣ್ಣಿನ ಗುಡ್ಡೆಯ ಮೇಲೆ, ಮುಚ್ಚಿದ ಕಣ್ಣಿನ ಗುಡ್ಡೆ ಮೇಲೆ ಹೀಗೆ ಇಟ್ಕೊಳ್ಳೋದು. ಆ ಬಿಸಿಯಾದ ಹಬೆ ಇದೆಯಲ್ಲ ನಮ್ಮ ಕಣ್ಣಿನ ಮೇಲೆ ಬರುತ್ತೆ. ಆಗ ಅಲ್ಲಿರುವ ಒತ್ತಡಗಳೆಲ್ಲ ಕಡಿಮೆ ಆಗತ್ತೆ, ಆರಾಮ್ ಅನಿಸುತ್ತೆ. ನಮಗೆ ಬೇಗ ಕಣ್ಣು ಬಿಡಲಿಕ್ಕೆ ಆಗೋದಿಲ್ಲ, ಅಷ್ಟು ಆರಾಮ್ ಅನಿಸುತ್ತೆ. ಸಮಾಧಾನವಾಗಿ ಕಣ್ಣು ಬಿಡ್ತೀವಿ, ಅಷ್ಟು ಹಗುರತೆ ಉಂಟಾಗುತ್ತೆ ಶರೀರಕ್ಕೆ. ಅಂತಹ ಲಾಭ ಈ ಅಕಾರ, ಉಕಾರ ಮತ್ತು ಮಕಾರಗಳಲ್ಲಿದೆ. ಇಂತಹ ಒಂದು ವಿಶೇಷವಾದ ಅಭ್ಯಾಸವನ್ನು ನಿಮ್ಮ ಮಕ್ಕಳಿಗೆ ಪ್ರತಿನಿತ್ಯ ಸ್ವಲ್ಪ ಹೇಳಿಕೊಡ್ತಾ ನಿಮ್ಮ ಮಕ್ಕಳ ಶ್ರೇಯೋಭಿಲಾಷೆಗೆ, ಅವರ ಉನ್ನತ ವ್ಯಾಸಂಗಕ್ಕೆ ಮತ್ತು ಅವರ ಒಂದು ಉನ್ನತ ಪದವಿಗೆ, ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬದುಕಲಿಕ್ಕೆ, ಬಾಳಲಿಕ್ಕೆ ನೀವು ಆಶ್ರಯದಾತರಾಗ್ತೀರಿ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸೋಣ. ಶುಭವಾಗಲಿ. ಶುಭಮಸ್ತು. ಸರ್ವೇ ಜನಾಃ ಸುಖಿನೋ ಭವಂತು.